ಪವಿತ್ರ ಗೌಡ ಅವರನ್ನ ಭೇಟಿಯಾಗಿದ್ದಾರೆ ಅವರ ತಾಯಿ ಮತ್ತು ಸಹೋದರ. ಇನ್ನೊಂದು ಕಡೆಗೆ ಎರಡನೇ ಬಾರಿಗೆ ಅವರ ಅಕ್ಕ ಹೋಗಿದ್ದಾರೆ, ದರ್ಶನ್ ಅವರ ಅಕ್ಕ ಪವಿತ್ರ ಗೌಡ ಭೇಟಿಯಾಗಿದ್ದಾರೆ. ಈಗ ಚರ್ಚೆ ಮಾಡಿದ್ದಾರೆ. ಪ್ರತಿ ವಾರ ತಾಯಿಯಿಂದ ಧೈರ್ಯ ತುಂಬುವ ಕೆಲಸ ಆಗ್ತಾ ಇದೆ ಅಂತ ಈಗ ಅಲ್ಲಿ. ಸೊ ಈ ಧೈರ್ಯ ತುಂಬೋ ಬದಲಾಗಿ ಜೀವನದಲ್ಲಿ ಬುದ್ಧಿ ತುಂಬಿದ್ದಿದ್ರೆ ಈ ಅವಶ್ಯಕತೆ ಇವತ್ತು ಬರ್ತಿರ್ಲಿಲ್ಲ ಅನ್ಸುತ್ತೆ ಆ ತಾಯಿಗೆ. ಇವತ್ತು ಹಿಂಗೆ ನಡ್ಕೊಂಡು ಬಂದು ಆ ಜೈಲಿನ ಮೆಟ್ಲ ಹತ್ಕೊಂಡು ಹೋಗಿ ಪಾಪ ಅಲ್ಲಿ ಒಳಗಡೆ ಹೋಗಿ ಧೈರ್ಯ ತುಂಬೋ ಬದಲಾಗಿ ಅವತ್ತೇ ಬುದ್ಧಿಯನ್ನು ಹೇಳಿದ್ದಿದ್ರೆ, ಇನ್ನೊಂದು ಮನೆ ವಿಚಾರದಲ್ಲಿ ಹೆಂಗೆ ಆಗ್ತಾ ಇದೆ ಅಂತ ಹೇಳಿ ಒಂದು ಬುದ್ಧಿ ಮಾತನ್ನು ತಾಯಿ ಹೇಳಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ, ಧೈರ್ಯ ತುಂಬೋ ಪರಿಸ್ಥಿತಿ ಅವತ್ತಾಗಬೇಕಾಗಿದ್ದು. ಅದಕ್ಕೆ ಹೇಳೋದು, ಆಯಾ ಮೊಳಕೆ ಹೊಡೆಯುವಂಥ ಗಿಡ ಏನಿರುತ್ತೆ ಅದನ್ನು ಅಲ್ಲೇ ಚಿಗುಟಿದ್ರೇ ಅದು ಸರಿಯಾಗಿರುತ್ತೆ. ಬೆಳೆದು ನಿಂತರೆ ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಬೆಳೆಯೋದು ನಿಂತಕ್ಕೆ ಬಿಟ್ಟು ಆಮೇಲೆ ನಾನು ಕಡಿತೀನಿ ಅದನ್ನು ಮಾಡ್ತೀನಿ ಅಂತಂದರೆ ಅದ್ರ ಬೇರೆ ಎಲ್ಲೆಲ್ಲೆಲ್ಲೋ ಹಬ್ಬಿಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಎಂಥ ಪರಿಸ್ಥಿತಿ ನೋಡಿ ತಾಯಿ ಆದಂಥವಳಿಗೆ. ಈ ಪರಿಸ್ಥಿತಿ ಯಾವ ತಾಯಿಗೂ ಬರೋದು ಬೇಡ ಹಿಂಗೆ.